ಅಕ್ಕಿ ಮತ್ತು ಕಾಯಿನ ರುಬ್ಬಿ ಬೆಲ್ಲ ಹಾಕಿ ಮಾಡುವಂಥ ಕಡಲೆಬೇಳೆ ಪಾಯಸನ ಎಷ್ಟು ಜನ ಟ್ರೈ ಮಾಡಿದಿರೋ ಗೊತ್ತಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಕಾಯಿನ ರುಬ್ಬಿಟ್ಟು ರುಚಿ ರುಚಿಯಾಗಿರುವಂಥ ಟ್ರೆಡಿಷ್ನಲ್ ಕಡಲೆಬೇಳೆ ಪಾಯಸ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೊಂದು ಕುಕ್ಕರ್ಗೆ 3/4 ಕಪ್ ಆಗೋಷ್ಟು ಒಂದು 2 ಗಂಟೆ ನೆನೆಸ್ಕೊಂಡಿರುವಂಥ ಕಡಲೆಬೇಳೆ ಸೇರಿಸಿ ಅದಕ್ಕೆ 3 ಲೋಟ ನೀರು ಮತ್ತೊಂದು 1/4 ಚಮಚ ಉಪ್ಪನ್ನು ಹಾಕಿ 4 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ, 3 ಚಮಚ ಆಗೋಷ್ಟು ನೆನೆಸ್ಕೊಂಡಿರುವಂಥ ಅಕ್ಕಿ, 3 ಏಲಕ್ಕಿ, ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ರುಬ್ಕೊಳ್ಬೇಕು. ನಂತರ ಕುಕ್ಕರಲ್ಲಿ ಬೇಯಿಸ್ಕೊಂಡಿರುವಂಥ ಕಡಲೆಬೇಳೆನ ಒಲೆ ಮೇಲಿಟ್ಟು ಅದಕ್ಕೆ 1 ಕಪ್ ಆಗೋಷ್ಟು ಕರಗಿಸ್ಕೊಂಡಿರುವಂಥ ಬೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ಇದಕ್ಕೆ ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಕಾಯಿ ಮತ್ತು ಅಕ್ಕಿ ಮಿಶ್ರಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 10ರಿಂದ 15 ನಿಮಿಷದವರೆಗೂ ಸ್ವಲ್ಪ ದಪ್ಪ ಆಗೋವರೆಗೂ ಕುಕ್ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದಿರುವಂಥ ದ್ರಾಕ್ಷಿ ಗೋಡಂಬಿ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ಟ್ರೆಡಿಷ್ನಲ್ ಕಡಲೆಬೇಳೆ ಪಾಯಸ ರೆಡಿ ಆಗುತ್ತೆ. ಪೂರ್ತಿ ವಿಡಿಯೋನ ಡೀಟೇಲ್ ಆಗಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ.